ಸಂಭು, ನೀನಿಲ್ಲಿ ನೀನೆಂಗೆ ಇಲ್ಲಿಗೆ ಬಂದೆ? ಗುಣ ಆದ್ಯಾ ಸಂಭು? ನೀನು ನಕ್ರೆ ನೀನು ನನ್ನ ಮ್ಯಾಗ್ ತೋರಿಸಿದ ಕಾಳಜಿಯಿಂದಾಗಿ ತಿರ್ನೇ ಗುಣ ಆಗಿ ಬಂದೀವ್ನಿ ಕಮ್ಲಿ. ಆದರೆ ನಾನು ಈ ತಿಂಗಳು ಆಸ್ಪತ್ರೆ ಮಂಚದ ಮ್ಯಾಗ ನರಳಕ್ಕೆ ಯಾರು ಕಾರಣ ಅಂತ ಎಲ್ರಿಗೂ ಗೊತ್ತಾಗ್ಬೇಕಲ್ಲ ಕಮ್ಲಿ. ಇಲ್ಲಿ ನಿಂತವಳಲ್ಲ ಈ ರಾಕ್ಷಸಿನೇಯ ನನ್ನನ್ನು ಕೊಲ್ಲೋಗಿ ನೋಡಿದ್ಲು. ಅದಕ್ಕೆ ಎಲ್ಲ ಸೇರಿಸಿ ಒಟ್ಟಿಗೆ ಲೆಕ್ಕ ತೀರ್ಸುಮ ಅಂತ ಬಂದೀವ್ನಿ ಕಮ್ಲಿ. ಬೇಡ ಸಂಭು, ನೀನ್ ಗುಣ ಆಗಿ ಬಂದಿದ್ಯಲ್ಲ ಅದೇ ನನ್ ಖುಷಿ. ಆಗಿದ್ನೆಲ್ಲ ಬಿಟ್ಬಿಡು. ಅದಾಟ್ ಸುಲಭನಾ ಕಮ್ಲಿ? ನನ್ನ ಸಂತೋಷ, ವಿದ್ಯಾಭ್ಯಾಸ, ಭವಿಷ್ಯ ಎಲ್ಲ ಹಾಳು ಮಾಡಿದವಳು ಇವಳು. ಬಿಟ್ಬಿಡು ಅಂದ್ರೆ ಖಂಡಿತ ಸಾಧ್ಯ ಇಲ್ಲ ಕಮ್ಲಿ. ಅಂದ್ ಯಾವುದನ್ನು ಮರ್ತಿಲ್ಲ, ಮರ್ಯಾದೂ ಇಲ್ಲ. ತನ್ನ ಕಾರ್ಯ ಸಾಧಿಸಕ್ಕೆ ಕೊಲೆ ಮಾಡೋಕ್ಕೂ ಹೇಸಕ್ಕಿಲ್ಲ ಇವಳು. ನಾನಿವತ್ತು ಬದುಕೀವ್ನಿ ಅಂದರೆ ಅದಕ್ಕೆ ಕಾರಣ ನೀನು, ರಿಷಿ ಸರು, ನಮ್ಮಪ್ಪ ಅವ್ವ. ಇವಳಿಂದ 8 ಜನಕ್ಕೆ ತೊಂದರೆ. ನಾನು ಇವಳನ್ನ ಸುಮ್ಕೆ ಬಿಡೋಕ್ಕಿಲ್ಲ ಕಮ್ಲಿ. ಇವಳನ್ನ ಕೋಣೆಯಾಗಿ ಕೂಡಾಕಿದ್ದು ನಾನೇಯ. ಈ ಮೂದೇವಿಗೆ ಕತ್ಲು ಅಂದ್ರೆ ಭಯ ಅಂತ ನಂಗೆ ಚಂದ ಗೊತ್ತು. ಏಯ್, ಏನ್ ನೋಡ್ತಿದ್ಯಾ? ಇದು ಬರೀ ಸ್ಯಾಂಪಲ್ ಅಟೆಯ, ಇನ್ನು ನಿಂಗೆ ಯಾನೇ ಐತೆ. ಏ ಊರ್ಮಿ, ನೀನ್ ಯಾಕೆ ಹೇಳ್ತಾ ನಿಂತಿದ್ಯಾ? ಏನಾಯ್ತು? ಪ್ಲೀಸ್, ಇದೊಳ್ಳೆ ಕತೆ ಆಯ್ತಲ್ಲ. ನಾನ್ ನಿನಗ್ ಸಮಾಧಾನ ಮಾಡ್ಲಾ, ನಿನ್ನ ಮಗಳಿಗೆ ಸಮಾಧಾನ ಮಾಡ್ಲಾ? ಮಾಮ್ ಪ್ಲೀಸ್, ನನ್ನ ಪಾಡಿಗೆ ನನ್ನನ್ನು ಬಿಟ್ಬಿಡಿ. ಏನಾಯ್ತು ಹೇಳು ಊರ್ಮಿ. ಒಂದು ದೊಡ್ಡ ವಿಷಯ ಕೊಟ್ಬಿಡಿ, ಯಾವ ಪ್ರಾಬ್ಲಮ್ ಇರಲ್ಲ. ಯಾರ ಜೊತೆ ಬೇಕೋ ಅವ್ರ ಜೊತೆ ಆರಾಮಾಗಿ ಇದ್ಬಿಡ್ಲಿ. ಅಂದ್ರೆ ಅಂದ್ರೆ ಅನಿಕಾಗೆ ಟ್ರೋಫಿ ಬರ್ಲಿಲ್ಲ ಅಂತ ತಾನೇ ನೀನ್ ಹೇಳ್ತಾ ಇದೀಯಾ? ಟ್ರೋಫಿನ? ಇಲ್ಲ, ಜೀವನನೇ ಹಾಳಾಗ್ತಿದೆ. ಟ್ರೋಫಿ ಸಿಗ್ಲಿಲ್ಲ ಅಂತ ಅಳ್ತಾ ಕೂತ್ಕೊಳ್ಳ ನಾನು. ಊರ್ಮಿ, ಮೊದ್ಲು ನೀನು ಅಳೋದನ್ನ ನಿಲ್ಸು. ಇದು ಮನೆ ಅಲ್ಲ, ಅರ್ಥ ಮಾಡ್ಕೊ. ನೀನ್ ಹೀಗಳದನ್ನ ಯಾರಾದ್ರೂ ನೋಡಿದ್ರೆ ದೊಡ್ಡ ನ್ಯೂಸ್ ಆಗತ್ತೆ. ಬಾ, ಆರಾಮಾಗಿ ಕೂತು ನಿಧಾನಕ್ಕೆ ಮಾತಾಡೋಣ. ಬಾ ಬಾ ಊರ್ಮಿ. ಈಗ ನಿನಗೆ ಕೊಡ್ಬೇಕಾಗಿರೋದನ್ನ ನಾನು ಕೊಟ್ಬಿಡ್ತೀನಿ. ಆಮ್ಯಾಕೆ ನ್ಯಾಯವಾಗಿ ದಂಡ ಕೊಡಿಸ್ತೀನಿ. ಸಂಭು, ಕಮ್ಲಿ, ನೀನು ಅಡ್ಡ ಬರಬೇಡ ಕಣವಿ. ನಾನೀಗಾಗ ಕಾರಣ ಇವಳೆಯ. ಸಂಭು, ನಿಂಗೆ ಹಿಂಗಾಗೋದಕ್ಕೆ ಅನಿಕನೇ ಕಾರಣ ಅಂತ ನಂಗೆ ಗೊತ್ತು. ಆದ್ರೆ ಗೊತ್ತಿದ್ಕೊಂಡು ಇವಳ ಪರ ವಹಿಸ್ಕೊಂಡು ಮಾತಾಡ್ತಿದ್ಯಾ ಕಮ್ಲಿ? ಇಲ್ಲ ಸಂಭು, ಅನಿಕಾ ತೆಪ್ ಮಾಡವಳೆ. ಹಂಗಂತ ನೀನು ಅವಳಿಗೆ ಹಿಂಗ್ ಮಾಡೋದು ಏಟ್ ಸರಿ? ಅವಳನ್ನ ವಹಿಸ್ಕೊಂಡು ನಾನು ಮಾತಾಡ್ತಿಲ್ಲ. ಆದ್ರೆ ಹಿಂಗ್ ಮಾಡೋದ್ರಿಂದ ಯಾರಿಗೇನು
ನೀನಾದ್ರೂ ಶಂಭುಗೆ ಹೇಳು ಕಮಲಿ ಪ್ಲೀಸ್. ಅನಿಕಾ ನೀವು ಸದ್ಯೋಳು. ಅವನು ಹಾಸ್ಪಿಟಲ್ ಅಲ್ಲಿ ಇದ್ದಷ್ಟು ದಿನ ನಾನು ಎಷ್ಟು ಪಾಪ ಪ್ರಜ್ಞೆಯಿಂದ ಬದುಕಿದ್ದೀನಿ, ನಾನು ಎಷ್ಟು ಚೇಂಜ್ ಆಗಿದ್ದೀನಿ ಅಂತ ನನಗ್ ಮಾತ್ರ ಗೊತ್ತು. ಆಗ ಏನೋ ಋಷಿನ ಪಡ್ಕೋಬೇಕು ಅನ್ನೋ ಅತಿ ಆಸೆಯಲ್ಲಿ ನಾನು ನಿನ್ನ ಸಾಯಿಸೋಕೆ ರೆಡಿ ಆಗಿದ್ದೆ. ಅದು ಶಂಭು ಗೊತ್ತಾದ್ಮೇಲೆ ಅವನ ಕೊಲ್ಲಕ್ಕೆ ಟ್ರೈ ಮಾಡಿದೆ. ಅವನಿಗೆ ಬುಲೆಟ್ ಬಿತ್ತು. ಅದು ನಿನ್ ಕೈಯಿಂದ ಬೀಳ್ಲಿ ಅಂತ ನಾನು ಪ್ರಯತ್ನ ಮಾಡಿದೆ. ಆದ್ರೆ ಋಷಿ ಕೈಯಿಂದ ಬಿದ್ದಾಗ್ಲೇ ನನಗ್ ನನ್ನ ತಪ್ಪು ಗೊತ್ತಾಯ್ತು, ನಾನು ಎಷ್ಟು ಸ್ವಾರ್ಥಿ ಅಂತ. ಬಟ್ ನಾವು ಐ ಆಮ್ ಬೆಗ್ಗಿಂಗ್ ಯು ಕಮಲಿ, ಪ್ಲೀಸ್ ನೀನೇ ನನ್ನ ಕಾಪಾಡಬೇಕು ಕಮಲಿ, ಪ್ಲೀಸ್. ಈಗ ಪೊಲೀಸ್ ಬಂದು ಶಂಭು ಎಲ್ಲನೂ ಹೇಳ್ಬಿಟ್ರೆ ಅಷ್ಟೇ ನನ್ನ ಕತೆ ಮುಗೀತು ಕಮಲಿ. ಪ್ಲೀಸ್ ಪ್ಲೀಸ್ ಕಮಲಿ, ನೀನೇ ನನ್ನ ಕಾಪಾಡಬೇಕು, ಪ್ಲೀಸ್, ಜಸ್ಟ್ ಪ್ಲೀಸ್ ಹೆಲ್ಪ್ ಮೀ. ಏಯ್ ಮುಗಿಲಿ ಬುಡೆ, ನಿನ್ನ ಭವಿಷ್ಯ ಹಾಳಾದ್ರೆ ನನ್ಕೇನೋ. ನಿನ್ನ ಕಂಬಿ ಎಣ್ಸಂಗ್ ಮಾಡ್ಲಿಲ್ಲ ಅಂದ್ರೆ ಹೇಳು. ನೋ 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 ಪ್ಲೀಸ್ ಪ್ಲೀಸ್ ಕಮಲಿ, ಪ್ಲೀಸ್ ನೀನೇ ನನ್ನ ಕಾಪಾಡಬೇಕು ಕಮಲಿ, ಪ್ಲೀಸ್. ನೀನ್ ಹೇಳಿದ್ರೆ ಶಂಭು ಕೇಳ್ತಾನೆ. ಈಗ ನನ್ನ ಜಾಗದಲ್ಲಿ ಬೇರೆ ಫ್ರೆಂಡ್ ಇದ್ದಿದ್ರೆ ಅಥವಾ ನಿನ್ನ ಅಕ್ಕನೋ ತಂಗಿನೋ ಇದ್ದಿದ್ರೆ ನೀನೇನ್ ಮಾಡ್ತಿದ್ದೆ? ಅವ್ರಿಗೆ ಹೆಲ್ಪ್ ಮಾಡ್ತಿದ್ದೆ ತಾನೆ? ಪ್ಲೀಸ್ ಕಮಲಿ, ಪ್ಲೀಸ್ ಶಂಭುಗೆ ಹೇಳು ಪೊಲೀಸ್ಗೆ ಹಿಡ್ಕೊಡ್ಬೇಡ ಅಂತ. ಪ್ಲೀಸ್ ನನಗೆ ಹೆಲ್ಪ್ ಮಾಡು ಕಮಲಿ. ನನ್ನಪ್ಪಯ್ಯ ಎಲ್ಲಿ ಅಂತ ನನ್ನ ಕಂದ ಕೇಳ್ತಿದ್ದಾಗ ಆಯ್ತಿದ್ದಂತ ಸಂಕಟಕ್ಕಿಂತ ಈಗ ಇನ್ನೂ ಸ್ಯಾನೆ ನೋವಾಯ್ತೈತೆ. ಇದನ್ನೆಲ್ಲ ನಾನು ಅವಳಿಂದ ಮುಚ್ಚಿಟ್ಟು ತೆಪ್ ಮಾಡ್ತೀವ್ನಾ? ಅವಳಿಗೆ ಖಂಡಿತವಾಗ್ಲೂ ಸತ್ಯನ ತಿಳ್ಕೊಳ್ಳೋ ಹಕ್ಕೈತೆ. ಅವಳನ್ನ ಪ್ರೀತಿ ಮಾಡೋ ತಂದೆ, ಕಾಳಜಿ ತೋರ್ಸೋ ಅಜ್ಜಿ, ಇವರೆಲ್ಲ ನನ್ನವರು ಅಂತ ಅವಳಿಗೆ ಗೊತ್ತಾಗ್ದಂಗೆ ಮಾಡಿಟ್ಟಿವ್ನಲ್ಲ. ನಾನು ಮಾಡ್ತಿರೋದು ತೆಪ್ಪ? ಅಪ್ಪಯ್ಯ ಅಂತ ಗೊತ್ತಿಲ್ಲದೆ ಇದ್ರೇನಂತೆ, ಅವಳಿಗೆ ಸಿಗಂತ ಪ್ರೀತಿ ಸಿಗ್ತಾನೆ ಆಯ್ತಲ್ಲ. ಅವಳ ಹಣೆಯಲ್ಲಿ ಹೆಂಗ್ ಬರ್ದಾಯ್ತು ಹಂಗೆ ಆಗ್ಲಿ. ನಂಗೆಲ್ಲಕ್ಕಿಂತ ನನ್ ಕಂದಂಗೆ ಏನು ಆಗದೆ ಇರೋದೇ ಮುಖ್ಯ. ಕಮಲಿ ಅಲ್ಲಿ ನೋಡು, ಕಮಲಿ ಪ್ಲೀಸ್ ಪ್ಲೀಸ್ ನನ್ನ ಕಾಪಾಡು. ಶಂಭುಲಿಂಗ ಸರ್ ನಾನೇ ನಿಮ್ಮನ್ನು ಕರೆಸಿದ್ದು. ಹಾಂ ಹೇಳಿ ಶಂಭುಲಿಂಗ, ನಿಮ್ಮನ್ನು ಕೊಲೆ ಮಾಡೋಕ್ಕೆ ಟ್ರೈ ಮಾಡಿದ್ದು ಯಾರು ನನಗೆ ಗೊತ್ತು ಅಂದರೆ ಯಾರವರು? ಸರ್ ಅದು ಸರ್ ನಮಸ್ತೆ ಸರ್, ನಾನು ಕಮಲಿ, ಸಂಭು ಫ್ರೆಂಡು. ಸರ್ ಸಂಭು ಈಗ ತಾನೇ ಆಸ್ಪತ್ರೆಯಿಂದ ಬಂದವನೆ. ಅವನಿಗೆ ಸುಧಾರಿಸ್ಕೊಳ್ಳೋಕ್ಕೆ ಹೊಸ ಟೈಮ್ ಬೇಕು. ತೆಪ್ಪಾಗಿ ತಿಳ್ಕೊಬೇಡಿ ಸರ್. ಅವನಿದ್ರ ಬಗ್ಗೆ ಮಾತಾಡೋಕ್ಕೆ, ಯೋಚನೆ ಮಾಡೋಕ್ಕೆ ಹೊಸ ಟೈಮ್ ಬೇಕಾಯ್ತೈತೆ. ಏನು ಹೇಳ್ತಿದ್ಯಮ್ಮ? ಏನ್ರಿ ಶಂಭು? ಸರ್
ವಸಿ ನಾನು ಹೇಳೋದನ್ನ ಕೇಳಿ ಸರ್. ಸಮ್ಮಗಿನ್ನ ವಸಿ ರೆಸ್ಟ್ ಬೇಕು. ಅವ್ನು ಸರಿ ಆದ್ಮ್ಯಾಕೆ ಅವನೇ ಬಂದು ನಿಮ್ಮ ತಾವ ಮಾತಾಡ್ತಾನೆ. ನಿಮ್ಮನ್ನ ಇಲ್ಲಿ ಗಂಟ ಕರೆಸಿ ನಿಮ್ಮ ಸಮಯ ಹಾಳು ಮಾಡಿದ್ದಕ್ಕೆ ದಯವಿಟ್ಟು ಕ್ಷಮಿಸಿ ಸರ್. ಹಾಂ, ಇರಿ ಅದನ್ನು ಅವರೇ ಹೇಳಿ. ಇದೇ ನಾರ್ಮಲ್ ಪಿಟಿ ಕೇಸಾ? ಹಾಂ, ಅಟೆಂಪ್ಟ್ ಟು ಮರ್ಡರ್. ಅಷ್ಟು ಈಸಿಯಾಗಿ ಬಿಡೋಕ್ಕಾಗಲ್ಲ ರೀ. ನೀವು ಅವ್ರಿಗೆ ಇನ್ಫ್ಲೂಯೆನ್ಸ್ ಮಾಡಬೇಡಿ. ಇಲ್ಲ ಸರ್, ಈಗ ಅವ್ರು ಏನೇ ಹೇಳಿದ್ರು ಅವಸರದಾಗ ಮಾತಾಡ್ದಂಗೆ ಆಯ್ತೈತೆ. ಅದಕ್ಕೆ ಪೂರ್ಣ ಗುಣ ಆದ್ಮ್ಯಾಕೆ ಮಾತಾಡಲಿ ಅಂತ. ಸಾರಿ ಸರ್, ಕಂಬ್ಲಿ ಹೇಳಿದ್ದೆ ಸರಿ ಅನಿಸ್ತೈತೆ. ಆಸ್ಪತ್ರೆಯಿಂದ ಬಂದಿದ್ದ ಅರ್ಜೆಂಟ್ನಾಗೆ ನಿಮ್ಮನ್ನು ಬರೋಕ್ಕೆ ಹೇಳ್ಬಿಟ್ಟೆ. ನನ್ನ ಸಂಸ್ಬಿಡಿ ಸರ್. ಏನ್ರಿ, ಏನು ಆಟ ಆಡ್ತಿದ್ದೀರಾ ನೀವು? ಹಾಂ, ನಮಗೇನು ಬೇರೆ ಕೆಲಸ ಇಲ್ಲ ಅಂದ್ಕೊಂಡಿದ್ದೀರಾ ನೀವು? ಸಾರಿ ಸರ್. ಸಮು ನಿಂತ್ಕ. ಸ್ಟಾಪ್ ಇಟ್ ಊರ್ಮಿ. ಯಾಕೆ ಹೀಗೆ ಮಾಡ್ತಿದ್ಯಾ? ಏನಾಯ್ತು ಹೇಳು. ಹೋಗಿ, ದೂರ ಹೋಗಿ ನೀವು. ಕಾಮ್ ಡೌನ್ ಊರ್ಮಿ. ಇದೆಲ್ಲ ಬಿಸ ಹಾಕುವಂತದ್ದು ಏನಾಯ್ತು ನಿನಗೆ? ನಾನು ಇದೀನಿ, ಹೇಳು. ನಂಗೆ ಯಾರು ಬೇಕಾಗಿಲ್ಲ. ಎಲ್ಲರೂ ಹೋಗಿ, ಎಲ್ಲರೂ ದೂರ ಹೊರಟಾಗಿ ಪ್ಲೀಸ್. ಊರ್ಮಿ, ನಿಲ್ಲಿಸ್ತೀಯಾ? ನಾನು ಆಗ್ಲಿಂದ ಕೇಳ್ತಾನೆ ಇದ್ದೀನಿ. ಏನು ಹೇಳ್ದೆ ನಿನ್ನ ಮಗಳ ತರ ಆಡ್ತಿದ್ಯಲ್ಲ ನೀನು? ಅಲ್ಲ, ಇದೆಲ್ಲ ತೆಗೆದು ಬಿಸಾಕ್ಬಿಟ್ರೆ ಎಲ್ಲ ಸರಿ ಹೋಗತ್ತಾ? ಬಿಸಾಕಿದ್ರೆ ನಮ್ಮ ವಸ್ತುಗಳೇ ಹಾಳಾಗೋದು, ಅರ್ಥ ಮಾಡ್ಕೋ. ಇಲ್ಲಿ ನೋಡು ನನ್ನ. ನೀವ್ ನೋಡಿ, ನೀವು ನನ್ನನ್ನ ನೋಡಿ ಮಾಮ್. ನಾನು ನಿಮ್ ಕಣ್ಣಿಗೆ ಕಾಮಿಡಿ ಪೀಸ್ ತರ ಕಾಣಿಸ್ತಿದ್ದೀನ? ಈಗ ನೀವ್ ಮಾತಾಡಿ ಮಾಮ್. ನಾನು ನಿಮ್ ಕಣ್ಣಿಗೆ ಕಾಮಿಡಿ ಪೀಸ್ ತರ ಕಾಣಿಸ್ತಿದ್ದೀನ ಅಂತ ಕೇಳ್ದೆ. ಯಾಕೂರ್ಮಿ, ಯಾಕೆ ಹೀಗೆಲ್ಲ ಮಾತಾಡ್ತಿದ್ಯಾ? ಹಾಗಂತ ಯಾರಂದ್ರು? ಯಾರಾದ್ರೂ ಏನಾದ್ರೂ ಅಂದಿದ್ರೆ ಏನು ಪ್ರಾಬ್ಲಮ್ ಇರ್ತಿರ್ಲಿಲ್ಲ ಮಾಮ್. ಆದ್ರೆ ಯಾರು ನನಗೇನು ಹೇಳ್ದೇನೆ ನನ್ನಿಂದ ಮನೆಯಿಂದ ಹೊರಗೆ ಹಾಕ್ತಾರೆ ಅನಿಸ್ತಿದೆ. ಯಾರು? ಏಯ್, ನೀನು ಈ ಮನೆ ಸೊಸೆ ಕಡೆ. ನಿನ್ನನ್ನು ಯಾರು ಹೊರಗಡೆ ಹಾಕ್ತಾರೆ ಹೇಳು? ಹಾ, ಯಾರು ಮಾಮ್? ನಿಮ್ಮ ಅಳಿಯ. ಸಾರಿ ಮಾಮ್. ಅವನು ನಿಮ್ಮ ಅಳಿಯ ಉಳಿತಾನ ಅನ್ನೋದೇ ಈಗ ಡೌಟು. ಸಂಬು, ಕೋಪ ಮಾಡ್ಕೋಬೇಡ ಕಳ್ಳ. ವಸಿನ ಹೇಳೋದ್ನ ಕೇಳು. ಇನ್ನ ಕೇಳೋಕೆ ಏನೈತಾಯೇ? ಎಲ್ಲ ಬದಲಾಗೋಗ್ಬಿಟ್ಟಿದ್ರಲ್ಲ. ಹಂಗೆ ಮಾತಾಡಬೇಡ ಸಂಬು. ನಾನು ಹೇಳೋದ್ರಾಗೆ ನಿಂಗೆ ನ್ಯಾಯ ಕಾಣ್ತಿಲ್ವಾ? ನ್ಯಾಯನ ಎಲ್ಲೈತೆ? ಅದನ್ನ ಮಣ್ಣು ಮಾಡಿ ಕುಂತಿದ್ಯಾ ಅದ್ರ ಮ್ಯಾಕೆ? ಸಂಬು, ವಸಿ ನಿಧಾನಕ್ಕೆ ಯೋಚನೆ ಮಾಡಿ ನೋಡು. ಇನ್ನೂ ನಿಧಾನಕ್ಕ ಕಂಬ್ಲಿ? ಈ ದಿವಸ ಆಸ್ಪತ್ರೆಯಾಗೆ ಯೋಚನೆ ಮಾಡಿ ಮಾಡಿ ಸಾವು ಹತ್ರ ಹೋಗಿ ಬಂದೀವ್ನಿ. ಇನ್ನು ಏನು ಯೋಚನೆ ಮಾಡಬೇಕು ಅಂತ್ಯಾ? ಸರಿ, ನನ್ ಬುಟ್ಟಾಕು. ಆ ಅನಿಕಾ ನಿಂಗೆ ಆಸ್ತಿ ಬರ್ಕೊಟ್ಟು ಚಂದಾಗಿ ನೋಡ್ಕೋತಾವಳ. ಅವಳು ನಿಂಗೆ ಮಾಡಿರೋ ಅನ್ಯಾಯಕ್ಕಾದ್ರೂ ನೀನು ಹೋರಾಟ ಮಾಡಬೇಕಿತ್ತು. ಈ ದಿವಸ ಅವಳು ಹೆಂಗಿದ್ಲು ಬಿಟ್ಬಿಡುಮ್ಮ. ಇವತ್ತು ನಿನ್ನ ಪಂದ್ಯ ಇದೆ ಅಂತ ಗೊತ್ತಿದ್ರೂ ನಿನ್ನ ಕತ್ಲೆ ಕೊಂಡಲ್ಲಿ ಕೂಡಾಕೋಳೆ. ಏನಂತ ಅದಕ್ಕೆ? ನೀನು ಒಳ್ಳೆ ತಂದಿಂದ ಅವಳನ್ನ ಉಳ್ಸಕ್ ಹೋಗ್ಬೇಡ ಕಂಬ್ಲಿ. ಇದು ಯಾವುದಕ್ಕೂ ಅವಳಿಗೆ ಯೋಗ್ಯತೆ ಇಲ್ಲ.
ಸಂಭು, ಅನಿಕಾ ಮಾಡಿರೋ ತೆಪ್ಪುಗಳನ್ನ ನಾನು ವಾದ ಮಾಡ್ತಿಲ್ಲ. ಅವಳು ಮಾಡಿರೋ ತೆಪ್ಪಿಗೆ ಒಂದು ಅವಕಾಶ ಕೊಡುಮ ಅಂತ ಹೇಳ್ತೀವ್ನಿ. ಏನಾಗೈತೆ ಕಮ್ಲಿ ನಿಂಗೆ? ಒಂದು ಅವಕಾಶನ ಇಡೀ ಜನ್ಮ ಕೊಟ್ಟು ನೋಡು, ನೀನ್ ಬೆನ್ನಿಂದಾನೆ ಚೂರಿ ಆಗ್ತಾಳೋಳು. ಸಂಭು, ಅವಳೇ ಹೇಳಿದ್ಲಲ್ಲ ಸಂಭು, ರಿಷಿ ಸರ್ಮಿ ಹಾಕಿರೋ ಆಸೆಯಿಂದ ಹಂಗೆ ನಡ್ಕಂಡೆ ಅಂತ. ಅವಳು ಬದಲಾಗವಳೆ ಸಂಭು, ದಯವಿಟ್ಟು ನಂಬು. ನನಗೆ ಅರ್ಥನೇ ಆಯ್ತಿಲ್ಲವೇ. ನೀನು ನನ್ನ ಸ್ಥಾನದಾಗ ಒಂದ್ಸತಿ ನಿಂತು ನೋಡು, ನನ್ನ ಕಣ್ಣಿಗೆ ಅವಳು ಹೆಂಗ ಅಂತವಳೆ ಅಂತ. ನಂಗೆ ಅರ್ಥ ಆಯ್ತೈತೆ ಸಂಭು. ನಾನು ಅನೇಕನ್ನ ಕಾಪಾಡಬೇಕು ಅಂತ ಮಾತ್ರ ಮಾತಾಡ್ತಿಲ್ಲ. ತೆಪ್ಪು ಮಾಡೋರು ಎಲ್ರೂ ಮನ್ಸಾಗ ದ್ವೇಷ ಮಾಡಿಕೊಂಡೆ ತೆಪ್ಪು ಮಾಡಕ್ಕಿಲ್ಲ. ಅವ್ರ ಸ್ವಾರ್ಥದಿಂದ ಬೇರೆಯವ್ರ ಬಗ್ಗೆ ಯೋಚನೆ ಮಾಡ್ತೇನೂ ಮಾಡ್ತಾರೆ. ಅಂಥವ್ರಾಗೆ ಅನಿಕನೂ ಒಬ್ಳು. ಅವಳು ಬೇರೆಯವ್ರನ್ನ ನೋಯಿಸ್ಬೇಕು ಅನ್ನೋದಕ್ಕಿಂತ ತಾನ್ ಗೆಲ್ಬೇಕು ಅಂತ ಯೋಚನೆ ಮಾಡೋಳು. ಸಮಯ ಸಂದರ್ಭ ಅವಳ ವಿರುದ್ಧ ನಿಂತಾಗ ಇಂಥ ಅನಾಹುತಗಳಾಯ್ತೈತೆ. ಎಂಥ ಕ್ರೂರಿಗಳಿಗೂ ಸಮಯ ಅನ್ನೋದಿರ್ತೈತಲ್ವ ಸಂಭು? ನೀನೇ ಹೇಳು, ಈಗ ಅವಳನ್ನ ಜೈಲಿಗೆ ಕಳ್ಸಿದ್ರೆ ನೀನ್ ಕಳ್ಕೊಂಡಿದ್ದ ಸಮಯ ವಾಪಸ್ ಬರ್ತೈತಾ? ಸಂಭು, ಸದ್ಯಕ್ಕೆ ನಂಗೆ ಮುಖ್ಯ ಅನ್ಸಿರೋದು ಏನ್ ಗೊತ್ತಾ? ನೀನ್ ಬದುಕ್ ಬಂದಿರೋದು ನೀನ್ ವಾಪಸ್ ಮತ್ತೆ ಸರಿಯಾಗ್ಬೇಕು ಸಂಭು. ಅನೇಕನ್ ವಿರುದ್ಧ ಸೇಡ್ ತೀರ್ಸ್ಕೊಳಕ್ಕಿಂತ ನೀನ್ ಮತ್ತೆ ಕಾಲೇಜಿಗೆ ಬರೋದೇ ನಂಗೆ ಖುಷಿ. ಇಲ್ಲಿ ಇಬ್ರು ಜೀವನ ಹಾಳಾಗಕ್ ಹೊಂಟಿರುವಾಗ ಅವಳ ಜೀವನ ಹಾಳಾಗ್ದಂಗೆ ತಡೆಯೋ ಶಕ್ತಿ ನನ್ನ ಕೈಲಿ ಐತೆ ಅಂದ್ರೆ ತಡಿಲೇಬೇಕಲ್ವಾ ಸಂಭು? ಪರಿಸ್ಥಿತಿಗೆ ಈಗಾಗ್ಲೇ ಬಲಿಯಾಗಿರೋಳನ್ನ ಮತ್ತೆ ಬಲಿ ಕೊಡೋದ್ ಬೇಡ ಸಂಭು. ಅವಳು ಅರ್ಥ ಮಾಡ್ಕೊಂಡವಳೆ, ಇನ್ನೂ ಮಾಡ್ಕತಾಳೆ. ಅವಳು ಬದಲಾಗಕ್ಕೆ ನಿನ್ನಿಂದ ಒಂದು ಅವಕಾಶ ಸಿಗ್ಲಿ ಸಂಭು. ನಿನ್ ತಂಗಿನೋ ಅಥವಾ ನನ್ ತಂಗಿನೋ ಈ ಜಾಗದಾಗಿದ್ದಿದ್ರೆ ನೀನ್ ಏನ್ ಮಾಡ್ತಿದ್ದೆ ಸಂಭು? ಸರಿ, ನಾನು ರಿಷಿ ಸರ್ ಕಾರ್ ತವ ಕಾಯ್ತಿರ್ತೀನಿ, ಬಾ. ಸಾರಿ ಕಮಲಿ, ನಿಂಗೆ ಎಷ್ಟೆಲ್ಲ ಅನ್ಯಾಯ ಮಾಡಿದ್ದೀನಿ. ಆದ್ರೂ ನೀನು ಸಮಾಧಾನ ಮಾಡ್ಕ. ನೋ ಕಮಲಿ, ನೀನು ನನ್ನ ಫ್ಯೂಚರ್ನ ಉಳಿಸಿದ್ಯಾ. ನಿನ್ನ ಋಣನ ಹೇಗೆ ತೀರಿಸ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ.